ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಡೆಮಾಲಿಷನ್ ಆತಂಕ ದೂರ. ಪಾಟೀಲರ ನಿರಂತರ ಪ್ರಯತ್ನದ ಫಲವಾಗಿ 3 ತಿಂಗಳಲ್ಲಿ ಹಾರಲಿದೆ ವಿಮಾನಗಳು. ಲೋಹದ ಹಕ್ಕಿಗಳ ಹಾರಾಟಕ್ಕೆ ಕಾಯುತ್ತಿದ್ದ ವಿಜಯಪುರಕ್ಕೆ ಸಿಹಿ ಸುದ್ದಿ. ಬಸವನಾಡಿನ ಬಾನಂಗಳದಲ್ಲಿ ವಿಮಾನಗಳ ಘರ್ಜನೆಗೆ ಸುಪ್ರೀಂ ಕೋರ್ಟ್ನಿಂದ ಗ್ರೀನ್ ಸಿಗ್ನಲ್. 2020ರಲ್ಲಿ ಅಂದಿನ ಆಪರೇಷನ್ ಕಮಲದ ಸರ್ಕಾರ ವಿಜಯಪುರದ ವಿಮಾನ ನಿಲ್ದಾಣಕ್ಕೆ ಅಗತ್ಯವಿರುವ ಅನುಮತಿಯನ್ನು ಪಡೆಯದೆ ವಿಶೇಷವಾಗಿ ಹಸಿರು ಪೀಠದ ಅನುಮತಿ ನಿರ್ಲಕ್ಷ್ಯ ಮಾಡಿ ಎಡವಟ್ಟು ಮಾಡಿತ್ತು. ಇದರ ಅಡ್ಡ ಪರಿಣಾಮವಾಗಿ 2023ರಲ್ಲಿ ವನಶಕ್ತಿ ಆರ್ಗನೈಸೇಷನ್ ಹೂಡಿದ ದಾವೆಯಿಂದಾಗಿ ದೇಶದ ಹಲವು ವಿಮಾನ ನಿಲ್ದಾಣಗಳೂ ಸೇರಿದಂತೆ ವಿಜಯಪುರದ ವಿಮಾನ ನಿಲ್ದಾಣವೂ ಕೂಡ ಡೆಮಾಲಿಷನ್ ಆತಂಕ ಎದುರಿಸಬೇಕಾಯಿತು. ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ವಿಮಾನ ನಿಲ್ದಾಣದ ಉಳಿವಿಗೆ ಕಟಿಬದ್ಧರಾಗಿ ನಿಂತವರೇ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯ ನೇತಾರ ಎಂಬಿ ಪಾಟೀಲರು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಹಾಗೂ ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರಾಗಿ ವಿಮಾನ ನಿಲ್ದಾಣವನ್ನು ಪೂರ್ಣಗೊಳಿಸಿ ಕಾರ್ಯಾರಂಭ ಮಾಡುವ ಸಲುವಾಗಿ ಹರಸಾಹಸ ಪಡುತ್ತಿದ್ದಾರೆ. ರಾಜ್ಯದ ಹಿತ ಕಾಪಾಡುವಲ್ಲಿ ಈಗಾಗಲೇ ಕಾವೇರಿ ಹಾಗೂ ಕೃಷ್ಣಾ ಕೊಳ್ಳದ ಕಾನೂನು ವಿವಾದಗಳಲ್ಲಿ ತಮ್ಮ ಚಾಣಾಕ್ಷತನ ಹಾಗೂ ಬದ್ಧತೆಯನ್ನು ತೋರಿ ರಾಜ್ಯದ ಹಕ್ಕನ್ನು ಪಡೆಯುವಲ್ಲಿ ಯಶಸ್ವಿಯಾಗಿರುವ ಪಾಟೀಲರು ಇದೀಗ ಜಿಲ್ಲೆಯ ಜನರ ಆಕಾಂಕ್ಷೆ ಹಾಗೂ ಹಕ್ಕನ್ನು ಘನ ನ್ಯಾಯಾಲಯದಲ್ಲಿ ಪ್ರತಿಧ್ವನಿಸುವಂತೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಷಯದ ಕುರಿತು ವಾದ ಮಂಡಿಸಲು ಅಡಿಷನಲ್ ಅಡ್ವೊಕೇಟ್ ಜನರಲ್ ನಿಶಾಂತ್ ಪಾಟೀಲ್, ಹಿರಿಯ ವಕೀಲರುಗಳಾದ ದೇವದತ್ತ ಕಾಮತ್, ಕಪಿಲ್ ಸಿಬಲ್, ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರನ್ನು ಒಳಗೊಂಡ ಸಮರ್ಥರ ತಂಡವನ್ನೇ ರಚಿಸಿದರು. ವಿಜಯಪುರ ಜಿಲ್ಲೆ ಸರ್ವಾಂಗೀಣ ಅಭಿವೃದ್ಧಿ ಹೊಂದಲೇಬೇಕು, ಶತಾಯಗತಾಯ ವಿಮಾನ ನಿಲ್ದಾಣ ಸ್ಥಾಪನೆಯಾಗಲೇಬೇಕು ಎಂಬ ದೃಢ ಸಂಕಲ್ಪ ಹೊಂದಿದ್ದ ಪಾಟೀಲರು ಚಾಣಾಕ್ಷ ರೀತಿಯಲ್ಲಿ ಕಾರ್ಯತಂತ್ರ ಹೆಣೆದು ವಕೀಲರ ತಂಡಕ್ಕೆ ಸೂಕ್ತ ಮಾಹಿತಿ ಹಾಗೂ ನಿರ್ದೇಶನ ನೀಡಿದರು. ವಿಮಾನ ನಿಲ್ದಾಣದ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದ್ದು ಕಾರ್ಯಾಚರಣೆಗೆ ಸಜ್ಜಾಗಿದೆ. ಪರಿಸರ ಇಲಾಖೆಯ ಅನುಮತಿ ಪಡೆಯುವ ಪ್ರಕ್ರಿಯೆ ಜಾರಿಯಲ್ಲಿದೆ. ಸಾರ್ವಜನಿಕರ ಹಣದಿಂದ ನಿರ್ಮಿತವಾದ ಈ ವಿಮಾನ ನಿಲ್ದಾಣವು ಕೇವಲ ಕಟ್ಟಡವಲ್ಲ, ಈ ಭಾಗದ ಆರ್ಥಿಕ ಅಭಿವೃದ್ಧಿಯ ಶಕ್ತಿ ಕೇಂದ್ರ. ಸಾವಿರಾರು ಉದ್ಯೋಗಗಳನ್ನು ಸೃಷ್ಟಿಸುವುದಲ್ಲದೆ ಪ್ರವಾಸೋದ್ಯಮ ಮತ್ತು ವಾಣಿಜ್ಯ ಕ್ಷೇತ್ರಗಳಿಗೆ ಹೊಸ ವೇಗ ನೀಡುವ ಮೂಲಕ ಜನರ ಜೀವನ ಮಟ್ಟವನ್ನು ಸುಧಾರಿಸಲಿದೆ. ಇದು ಜಿಲ್ಲೆಯ ಜನರ ದಶಕಗಳ ಕನಸಿಗೆ ರೆಕ್ಕೆ ಕೊಡುವ ಯೋಜನೆಯಾಗಿದೆ. ಇದು ಡೆಮಾಲಿಷನ್ ಆದರೆ ಜನರ ಹಣ ಪೋಲಾಗುವುದಷ್ಟೇ ಅಲ್ಲ, ಜಿಲ್ಲೆಯ ಜನರಿಗೆ ಅನ್ಯಾಯವಾಗುತ್ತದೆ ಎಂಬ ಬಹುಮುಖ್ಯ ಅಂಶಗಳನ್ನು ಘನ ನ್ಯಾಯಾಲಯಕ್ಕೆ ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಡುವಲ್ಲಿ ಕಾನೂನು ತಂಡ ಯಶಸ್ವಿಯಾಗಿದೆ. ಈ ಎಲ್ಲಾ ವಿದ್ಯಮಾನಗಳನ್ನು ಗಮನಿಸಿ ಬಸವನಾಡಿನ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಹಾರಾಟಕ್ಕೆ ಸುಪ್ರೀಂ ಕೋರ್ಟ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಪಾಟೀಲರು ಕೇವಲ ಸಣ್ಣ ವಿಮಾನಗಳು ಹಾಗೂ ಡೇ ಲ್ಯಾಂಡಿಂಗ್ ವ್ಯವಸ್ಥೆ ಇದ್ದ ವಿಮಾನ ನಿಲ್ದಾಣಕ್ಕೆ ಹೆಚ್ಚುವರಿ ರೂಪಾಯಿ 370 ಕೋಟಿ ಹಣ ಒದಗಿಸಿ ಮುಂದಿನ 50 ವರ್ಷಗಳ ಭವಿಷ್ಯಕ್ಕೆ ಸಜ್ಜಾಗಿರುವ ರೀತಿಯಲ್ಲಿ ಅಭಿವೃದ್ಧಿಪಡಿಸುತ್ತಿದ್ದಾರೆ. ದೊಡ್ಡ ವಿಮಾನಗಳು ಸೇರಿದಂತೆ ಏರ್ ಬಸ್, A320 ಇಳಿಯುವಂತೆ ಮೂಲಸೌಕರ್ಯ ವಿಸ್ತರಣೆ, ರಾತ್ರಿ ಇಳಿತ ವ್ಯವಸ್ಥೆ, DVOR ಸೌಲಭ್ಯ, ಫೈರ್ ಫೈಟಿಂಗ್ ವಾಹನಗಳ ವ್ಯವಸ್ಥೆ ಮಾಡಿದ್ದಾರೆ. ರೂಪಾಯಿ 55 ಕೋಟಿ ವೆಚ್ಚದಲ್ಲಿ ವಿಮಾನ ನಿಲ್ದಾಣಕ್ಕೆ ಸಂಪರ್ಕಿಸುವ ಚತುಷ್ಪಥ ರಸ್ತೆ ನಿರ್ಮಿಸಿದ್ದಾರೆ. ಇನ್ನು 3 ತಿಂಗಳಲ್ಲಿ ವಿಮಾನ ಹಾರಾಟ ಆರಂಭವಾಗುವಂತೆ ಸಕಲ ಸಿದ್ಧತೆಗಳನ್ನು ಮಾಡಿರುವುದು ಪಾಟೀಲರ ದೂರದೃಷ್ಟಿಗೆ ಸಾಕ್ಷಿ. ಮಾತಲ್ಲ, ಕಾರ್ಯವೇ ಸಾಧನೆ ಎಂಬ ಧ್ಯೇಯದೊಂದಿಗೆ ಡಾಕ್ಟರ್ ಎಂಬಿ ಪಾಟೀಲರು ವಿಜಯಪುರದ ಕನಸುಗಳಿಗೆ ರೆಕ್ಕೆ ಕೊಡುತ್ತಿದ್ದಾರೆ.